ಇನ್ನು ಮೈಸೂರಿನಲ್ಲಿ ಆಸ್ತಿಯನ್ನ ಕಬಳಿಸೋಕೆ ವೃದ್ಧನೊಬ್ಬನನ್ನ ಅಪಹರಿಸಿದ ಪ್ರಕರಣ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಬಿಜೆಪಿ ಮುಖಂಡ ಆಲನಹಳ್ಳಿ ಪುಟ್ಟಸ್ವಾಮಿ ಹಾಗೂ ಕಿಶೋರ್ ಅನ್ನೋರನ್ನ ಬಂಧಿಸಿರುವ ಮೈಸೂರು ನರಸಿಂಹರಾಜ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಗ್ರಹಾರ ನಿವಾಸಿ ಗುರುಸಿದ್ದಪ್ಪಗೆ ಗಣಪತಿ ದೇಗುಲ ಸಮೀಪದ 1.5 ಕೋಟಿ ಮೌಲ್ಯದ ಕಾಂಪ್ಲೆಕ್ಸ್ ಇದೆ. ಈ ಆಸ್ತಿಯನ್ನ ಕಬಳಿಸೋಕೆ ಯತ್ನಿಸಿದ ಪುಟ್ಟಸ್ವಾಮಿ, ಕಿಶೋರ್, ಗುರುಸಿದ್ದಪ್ಪ ಸೋಮಣ್ಣರನ್ನ ಬೆಂಗಳೂರು ಮೈಸೂರು ರಸ್ತೆಯ ಆಸ್ಪತ್ರೆಯಿಂದ ಕಿಡ್ನಾಪ್ ಮಾಡಿದ್ರು. ನಂತರ 5 ಖಾಲಿ ಬಾಂಡ್ ಪೇಪರ್ಗಳಿಗೆ ಸಿಗ್ನೇಚರ್ ಅನ್ನ ಪಡೆದು ಜಗನ್ಮೋಹನ ಅರಮನೆಯ ಬಳಿ ಬಿಟ್ಟು ಹೋಗಿದ್ರು. ಈ ಸಂಬಂಧ ನರಸಿಂಹರಾಜ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಸದ್ಯ ಆರೋಪಿಗಳನ್ನ ಬಂಧಿಸಿರುವಂತಹ ಪೊಲೀಸರು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಈ ಪ್ರಕರಣವನ್ನ ಪೊಲೀಸರು ಯಾವ ರೀತಿ ಭೇದಿಸಿದ್ರು, ಮತ್ತೆ ಕಿಡ್ನಾಪ್ ಮಾಡಿದಂತ ಈ ಆರೋಪಿಗಳೇನಿದ್ದಾರೆ ಇವರಿಗೂ ಮತ್ತು ಕಿಡ್ನಾಪ್ ಆದಂತಹ ವೃದ್ಧ ಇವರಿಗೆ ಮೊದಲೇ ಏನಾದ್ರೂ ಪರಿಚಯ ಇತ್ತ, ಏನೆಲ್ಲ ವಿವರ ಸಿಗ್ತಾ ಇದೆ ರಾಮ್? ಆಸ್ತಿಯನ್ನ ಕಬಳಿಸುವ ಉದ್ದೇಶದಿಂದ ವೃದ್ಧನನ್ನ ಬಲವಂತವಾಗಿ ಕರೆದುಕೊಂಡೋದ ಆರೋಪದಲ್ಲಿ ಬಿಜೆಪಿ ಮುಖಂಡ ಸೇರಿದಂತೆ ಅದನ್ನ ಸ್ನೇಹಿತರನ್ನ ಮೈಸೂರಿನ ನರಸಿಂಹರಾಜ ಪೊಲೀಸರು ಬಂಧಿಸಿದ್ದಾರೆ. ಮೈಸೂರಿನ ಆಲನಹಳ್ಳಿಯ ಬಿಜೆಪಿ ಮುಖಂಡ ಪುಟ್ಟಸ್ವಾಮಿ ಹಾಗೂ ಆತನ ಸ್ನೇಹಿತ ಕಿಶೋರ್ ಬಂಧಿತ ಆರೋಪಿಗಳು. ಇವರಿಬ್ಬರೂ ಸಹ ಮೈಸೂರಿನ ಅಗ್ರಹಾರದ ನಿವಾಸಿ ಗುರುಸಿದ್ದಪ್ಪ ಅವರನ್ನ ಮೈಸೂರಿನ ಖಾಸಗಿ ಆಸ್ಪತ್ರೆಯಿಂದ ಬಲವಂತವಾಗಿ ಕರ್ಕೊಂಡೋಗಿದ್ರು. ಅಷ್ಟೇ ಅಲ್ಲ, ಕೆಲವು ಖಾಲಿ ಪತ್ರಗಳಿಗೆ ಬಲವಂತವಾಗಿ ಸಹಿಯನ್ನು ಸಹ ಹಾಕಿಕೊಂಡಿದ್ರು. ಗುರುಸಿದ್ದಪ್ಪ ಏನ್ ಹೇಳಿದ್ದಾರೆ, 84 ವರ್ಷದವರು, ಇವರು ಅಗ್ರಹಾರದ ನಿವಾಸಿಯಾಗಿದ್ದಾರೆ. ಅಗ್ರಹಾರದಲ್ಲೇ ಇವರಿಗೆ ಸೇರಿದಂತಹ ಒಂದು ಕಾಂಪ್ಲೆಕ್ಸ್ ಇತ್ತು. ಅದರ ಒಂದು ಮೌಲ್ಯ 1,20,00,000 ಇತ್ತು. ಅದನ್ನ ಅವರು ಮಾರಾಟ ಮಾಡಬೇಕು ಅಂತ ಹೇಳಿ ಬಯಸಿದ್ರು. ಆ ಸಂದರ್ಭದಲ್ಲಿ ಆಲನಹಳ್ಳಿ ಪುಟ್ಟಸ್ವಾಮಿ 2016 ಆಗಸ್ಟ್ ಅಲ್ಲಿ ಅವರನ್ನ ಭೇಟಿ ಮಾಡಿ ಈ ಒಂದು ಕಾಂಪ್ಲೆಕ್ಸ್ ಅನ್ನು ನಾನೇ ಖರೀದಿ ಮಾಡ್ತೇನೆ ಅಂತೇಳಿ 5,75,000 ರೂಪಾಯಿ ಮುಂಗಡ ಹಣವನ್ನ ನೀಡಿ ಒಂದು ಅಗ್ರಿಮೆಂಟ್ ಅನ್ನು ಸಹ ಮಾಡ್ಕೊಂಡಿದ್ದ. ಅದಾದ ನಂತರ ಸಾಕಷ್ಟು ದಿನಗಳು ಕಳೆದರೂ ಸಹ ಸಬೂಬನ್ನ ಹೇಳ್ಕೊಂಡು ಅದನ್ನ ಖರೀದಿ ಮಾಡಿರಲಿಲ್ಲ. ಈ ನಡುವೆ ಏನು ಗುರುಸಿದ್ದಪ್ಪನವರಿಗೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಅವರು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಅಂದ್ರೆ ಅವರ ಅನಾರೋಗ್ಯವಾಗಿರೋದು ಆಲನಹಳ್ಳಿ ಪುಟ್ಟಸ್ವಾಮಿಗೆ ಗೊತ್ತಾಯ್ತು. ತಕ್ಷಣ ಅವರು ಆಸ್ಪತ್ರೆಯಲ್ಲಿದ್ದಾರೆ ಅಂತ ಹೇಳಿ ಗೊತ್ತಾಗಿ ಆಸ್ಪತ್ರೆಯಲ್ಲಿಂದಲೇ ಅವರನ್ನ ಬಲವಂತವಾಗಿ ಕರ್ಕೊಂಡು ಹೋಗಿ ಅವರಿಗೆ ಊಟವನ್ನು ಸಹ ಕೊಟ್ಟು ನಂತರ ಖಾಲಿ ಪತ್ರಗಳಿಗೆ ಸಹಿ ಹಾಕಿಸ್ಕೊಂಡಿದ್ದ. ಮತ್ತೆ ಅಲ್ಲೇ ಬಿಟ್ಟು ಹೋಗಿದ್ದ. ಅದಾದ ನಂತರ ಅವರು ಮತ್ತೆ ಆಸ್ಪತ್ರೆಗೆ ಬಂದು ತಮ್ಮ ಅಣ್ಣನ ಮಕ್ಕಳಿಗೆ ವಿಷಯವನ್ನ ತಿಳಿಸಿದ್ರು.
ಈ ಬಗ್ಗೆ ವಿಚಾರಿಸಿದಂತಹ ಸಂದರ್ಭದಲ್ಲಿ ಆಲ್ನಳ್ಳಿ ಪುಟ್ಟಸ್ವಾಮಿ ಆ ಒಂದು ಕಾಂಪ್ಲೆಕ್ಸ್ ಅನ್ನ ಯಾವ್ದಾರ ರೀತಿಯಲ್ಲಿ ಲಪಟಾಯಿಸಬೇಕು ಅಂತೇಳಿ ಈ ಕೃತ್ಯವನ್ನು ಎಸಗಿದ್ದು ಬಯಲಿಗೆ ಬಂದಿತ್ತು. ಅಷ್ಟೇ ಅಲ್ಲ, ಖಾಸಗಿ ಆಸ್ಪತ್ರೆಯಲ್ಲಿ ವೃದ್ಧರನ್ನ ಕರ್ಕೊಂಡು ಹೋಗುವಂತದ್ದು ಸಹ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿತ್ತು. ತದನಂತರ ಆ ಒಂದು ಸಂಬಂಧಿಕರು ಮೈಸೂರಿನ ನರಸಿಂಹರಾಜ ಪೊಲೀಸರಿಗೆ ಒಂದು ದೂರನ್ನ ನೀಡಿದ್ರು. ಆ ದೂರನ್ನ ಆಧರಿಸಿ ಪ್ರಕರಣವನ್ನು ದಾಖಲಿಸಿಕೊಂಡಂತಹ ಪೊಲೀಸರು ಈಗ ಅವರಿಬ್ಬರನ್ನು ಸಹ ಬಂಧಿಸಿದ್ದಾರೆ. ವಿಚಾರಣೆ ವೇಳೆ ಅವರು ಬಳಿದಂತಹ ಖಾಲಿ ಪತ್ರ ಮತ್ತೆ ಅವರ ಸಿಸಿ ಕ್ಯಾಮೆರಾದ ಏನು ವಿಜುವಲ್ ಎಲ್ಲವನ್ನೂ ಸಹ ಪೊಲೀಸರು ಪರಿಶೀಲಿಸಿ ಅವರನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ನಿರ್ಧರಿಸಿದ್ದಾರೆ. ಒಟ್ಟಾರೆ ಬಿಜೆಪಿಯಲ್ಲಿ ಸಾಕಷ್ಟು ಒಂದು ಹೆಸರು ಮಾಡಿದಂತಹ, ಸಾಮಾಜಿಕವಾಗಿ ಗುರುತಿಸಿಕೊಂಡಿದ್ದಂತಹ ಏನು ಆಲ್ನಳ್ಳಿ ಪುಟ್ಟಸ್ವಾಮಿ ಆಸ್ತಿಯ ಒಂದು ಆಸೆಯಿಂದಾಗಿ ಈ ರೀತಿ ಲಪಟಾಯಿಸಬೇಕು ಅಂತೇಳಿ ಈಗ ಸಂಕಷ್ಟಕ್ಕೆ ಸಿಲುಕಿರೋದು ನಿಜಕ್ಕೂ ದುರಂತ. ಅಮರ್ ಪ್ರಸಾದ್, ಧನ್ಯವಾದ ರಾಮ್.